ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ಸ್ವಂತ ಊರನ್ನ ಬಿಟ್ಟು ನಾವು ಬೇರೆ ಊರಿಗೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅಂತ ನಾವು ಬಾಡಿಗೆ ಮನೆ ಅಥವಾ ಪಿ ಜಿ ರೂಮ್ಗಳನ್ನ ಮಾಡಿಬಿಟ್ಟು ಇಟ್ಕೊಂಡಿರ್ತೀವಲ್ವಾ. ಸೊ ಹಾಗಾಗಿ ನೋಡಿ ಕೆಲ್ಸಕ್ಕೆ ಹೋಗಿ ಬಂದಾಗ ತುಂಬಾನೇ ದಣಿವಾಗಿರುತ್ತೆ. ಆ ಟೈಮಲ್ಲಿ ಏನಾದ್ರು ತಿನ್ನಬೇಕು ಆದ ತಕ್ಷಣ ಏನಿರುತ್ತೋ ಅದೇ ನಮಗೆ ಭ್ರಷ್ಟನ ಭೋಜನ ಆಗಿರುತ್ತೆ. ಸೊ ಬ್ಯಾಚುಲರ್ಸ್ ಅಥವಾ ಬಡವರ ಪಾಲಿಗೆ ಒಂದು ಹೊತ್ತಿನ ಊಟ ಅಂತಲೇ ಹೇಳ್ಬೋದು. ಹಾಗಾದರೆ ನೋಡಿ ತುಂಬಾನೇ ಈಸಿಯಾಗಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ತರಕಾರಿ ಅಥವಾ ಸಾರು ಸಾಂಬಾರ್ ನೆಂಚ್ಕೊಳ್ಳೋಕ್ಕೆ ಏನು ಬೇಡ ನೋಡಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿವಾಗ ಒಂದು ಪ್ಲೇಟನ್ನು ತಗೊಳ್ತಾ ಇದ್ದೀನಿ. ಆದ ತಕ್ಷಣ ಮಾಡಿರುವಂತಹ ಬಿಸಿ ಬಿಸಿ ಅನ್ನವನ್ನು ಹಾಕೊಳ್ತಾ ಇದ್ದೀನಿ. ಓಕೆನಾ. ಇದು ಸೋನಾ ಮಸೂರಿ ಅಕ್ಕಿ ಎಲ್ಲ ಏನೂ ಅಲ್ಲ ನೋಡಿ. ಸರ್ಕಾರದಿಂದ ಕೊಡುವಂತಹ ಆ ರಾಷನ್ ಅಕ್ಕಿಯಿಂದ ಮಾಡಿರುವಂಥ ಅನ್ನ. ಓಕೆನಾ. ಇದಾದರೂ ಯೂಸ್ ಮಾಡಿ ಅಥವಾ ಮಾಡಿರುವಂಥ ಅನ್ನ ಆದರೂ ಯೂಸ್ ಮಾಡಿ. ಓಕೆನಾ. ನಂತರ ನೋಡಿ 1 ಟೇಬಲ್ ಸ್ಪೂನಷ್ಟು ನಾನು ದೇಸಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲಿ ಮಾಡಿರುವಂತಹ ತುಪ್ಪ. ಅಂಗಡಿ ತುಪ್ಪ ಬಹಳಷ್ಟು ಕಡಿಮೆ ನಾವು ಯೂಸ್ ಮಾಡೋದು. ಇಲ್ಲಾಂದರೆ ಯಾರಾದರೂ ಹಳ್ಳಿ ಸೈಡಲ್ಲಿ ಮಾರಲಿಕ್ಕೆ ಅಂತ ಬರ್ತಾರೆ ತುಪ್ಪ, ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ತೀವಿ. ಓಕೆನಾ. ತುಪ್ಪ ತಿನ್ನೋದ್ರಿಂದ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಜೊತೆಗೆ ಒಳ್ಳೆ ಕೊಲೆಸ್ಟ್ರಾಲ್ ದಪ್ಪ ಆಗಲ್ಲ. ಸ್ಕಿನ್‌ಗೆ ತುಂಬಾನೇ ಒಳ್ಳೆಯದು. ಮತ್ತು ಬಿಸಿ ನೀರಿಗೆ ನೋಡಿ ಸ್ವಲ್ಪ ತುಪ್ಪನ ಹಾಕಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ. ಓಕೆನಾ. ಮೂಳೆಗಳಿಗೆ ಶಕ್ತಿ ಅಂತಲೂ ಹೇಳ್ಬೋದು. ಓಕೆನಾ. ನೋಡಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ತುಪ್ಪನೇ ಹಾಕಿ ತಿನ್ನಿ, ಏನೂ ಸಮಸ್ಯೆ ಆಗಿಲ್ಲ. ಓಕೆನಾ. ನಂತರ ನೋಡಿ ಖಾರಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಖಾರ ಜಾಸ್ತಿ ತಿಂತೀರಾ ಅಂತ ಹೇಳಿದರೆ ಸ್ವಲ್ಪ ಖಾರವನ್ನು ಜಾಸ್ತಿ ಹಾಕೊಳ್ಳಿ, ಏನೂ ಸಮಸ್ಯೆ ಆಗಲ್ಲ. ಓಕೆನಾ. ತದನಂತರ ನೋಡಿ ಇವಾಗ ಕಾಮನ್ ಆಗಿ ಎಲ್ಲರ ಮನೆಗೆ ಉಪ್ಪಿನಕಾಯಿ ಅಂತೂ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತಲ್ವಾ. ಇವಾಗೇನು ₹10 ಅಥವಾ ₹50 ಕೊಟ್ಟರೆ ಒಂದು ಡಬ್ಬನೇ ಬಂದ್ಬಿಡುತ್ತೆ ಅಲ್ವಾ. ಸೊ ನಾನೇನು ಮಾಡ್ತಾ ಇದ್ದೀನಿ, ಸೈಡಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪಿನಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ನಂತರ ನೋಡಿ ಇವಾಗ ಇದೇ ಮೇನ್ ಇಂಪಾರ್ಟೆಂಟ್. ನಾವು ಎಲ್ಲವೂ ಹಾಕಿದ ಆದಮೇಲೆ ಯಾವ ಥರ ಕಲಿಸ್ತೀವಿ, ಆ ರುಚಿನೇ ಅಲ್ಟಿಮೇಟ್ ನೋಡಿ. ಇದಕ್ಕೆ ಬಾಡೂಟನೇ ಸಮ ಆಗಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ ನೋಡಿ. ಮೃಷ್ಟಾನ್ನ ಭೋಜನ ಅಂತಲೇ ಅನ್ಬೋದು. ಅದ್ರ ಜೊತೆಗೆ ನೋಡಿ ಬಿಲ್ಡಿಂಗಲ್ಲಿ ಅಮ್ಮನ ಜೊತೆ ನಾವು ಕೈ ತುತ್ತ ತಿಂತಾ ನಾವು ಊಟ ಮಾಡ್ತಾ ಇದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ಆ ಬಿಸಿ ಬಿಸಿ ಅನ್ನಕ್ಕೂ ಮೇಲೆ ತುಪ್ಪ, ಉಪ್ಪಿನಕಾಯಿನ ಹಾಕಿ ಕಲಿಸ್ತಾ ತಿಂತಾ ಇದೆ ಮಜವೇ ಮಜಾ. ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನೋಡಿ ನೀವು ಎಷ್ಟು ಚೆನ್ನಾಗಿ ಕಲಿಸ್ತಿದ್ದೀರಾ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಮತ್ತೊಮ್ಮೆ ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ಓಕೆನಾ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕಲಿಸ್ತಾ ಇರಿ. ಅದರ ಬಣ್ಣನೂ ಟ್ರಾನ್ಸ್ಪರೆಂಟ್ ಆಗ್ತಾ ಇರುತ್ತೆ ನೋಡಿ, ಕೆಂಪುಗೆ ಆಗ್ತಾ ಇರುತ್ತಲ್ವಾ, ಅವಾಗ ಅದರ ರುಚಿ ಚೆನ್ನಾಗಿ ಬಂದಿರುತ್ತೆ. ಓಕೆನಾ. ಇವಾಗ ನೋಡಿ ಫೈನಲ್ ಆಗಿ ಎಲ್ಲವನ್ನು ನಾನು ಕಲಿಸಿದೆಲ್ಲ ಆಗಿದೆ. ನಂತರ ನೋಡಬಹುದು ಇದಕ್ಕೆ ಅದ ತಕ್ಷಣ ನಾವು ದಣಿವು ಆಗಿರುತ್ತಲ್ವಾ ಕೆಲಸ ಮಾಡಿಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಭಾಳಷ್ಟು ಸಮಯ ಬೇಕಾಗುತ್ತೆ ಅಲ್ವಾ. ತರಕಾರಿ ಮನೆಯಲ್ಲಿ ಇದ್ರೆ ಇರುತ್ತೆ, ಇಲ್ಲವೂ ಇರುತ್ತೆ, ಅದು ಹೇಳೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ನೋಡಿ ಬೇಗನೆ ಮಾಡ್ಕೋಬಹುದು ಅಲ್ವಾ. ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ, ಸರ್ವ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ ಅಲ್ಟಿಮೇಟ್ ಆಗಿದೆ ಟೇಸ್ಟ್. ಸೊ ಎಲ್ಲರೂ ಬನ್ನಿ ಸವಿಯೋಣ. ಸೊ ನೀವು ಕೂಡ ನೋಡಿ ಬಿಡುವಿನ ಸಮಯದಲ್ಲಿ ಏನಾದರೂ ತಿನ್ನಬೇಕು ಅಂದಾಗ ಅದ್ ತಕ್ಷಣ ಮಾಡಿ ತಿನ್ನಿ. ನಾನೇನು ಮಾಡ್ತಾ ಇದ್ದೀನಿ, ಅನ್ನಪೂರ್ಣೆಯೇ ನಮಃ, ಅನ್ನಪೂರ್ಣೇಶ್ವರಿ ದೇವಿಯನ್ನು ನೆನೆಸ್ಕೊಳ್ತಾ ನಾನು ಊಟ ಮಾಡ್ತಾ ಇದ್ದೀನಿ. ಆ ಭಗವಂತ ತಮಗೆಲ್ಲರಿಗೂ ನೋಡಿ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್‌ನ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನದಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಿ ನನಗೆ, ಇದನ್ನೇ ಆಶೀರ್ವಾದಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಈ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ರೆಸಿಪಿನ ಟ್ರೈ ಮಾಡಿಬಿಟ್ಟು ನನಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೆ ಹೊಸ ರೆಸಿಪಿ ಮತ್ತು ಹೊಸ ಟಿಪ್ಸ್ ಅಥವಾ ಸಲಹೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇರಿ ನನ್ನ ಪ್ರೀತಿಯ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.